ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಪಾಲಿಕೆ ವಿಭಜನೆ ಆಯಿತು ಅದೇ ಮಾದರಿಯಲ್ಲಿ ಈಗ ಹೈದರಾಬಾದ್ನ ಪಾಲಿಕೆ ಕೂಡ ವಿಭಜನೆ ಆಗ್ತಾ ಇದೆ. ಗ್ರೇಟರ್ ಹೈದರಾಬಾದ್ ಆಗಿ ಈ ವರ್ಷ ವಿಂಗಡಣೆ ಆಗ್ತಾ ಇದೆ. ಹೈದರಾಬಾದ್ ಪಾಲಿಕೆ 3 ಮಹಾನಗರ ಪಾಲಿಕೆಯಾಗಿ ರಚನೆ ಆಗಲಿದೆ. ಜಿಬಿಎ ರೀತಿಯಲ್ಲೇ ಪಾಲಿಕೆಗಳನ್ನು ವಿಭಜನೆ ಮಾಡೋದಕ್ಕೆ ಅಂತ ಈಗ ಅಲ್ಲಿನ ಸರ್ಕಾರ ಮುಂದಾಗ್ತಾ ಇದೆ. ಹೈದರಾಬಾದ್ ಪಾಲಿಕೆ ವಿಭಜನೆ ಮಾಡೋದಕ್ಕೂ ಕೂಡ ಸ್ಥಳೀಯ ಸರ್ಕಾರ ಮುಂದಾಗ್ತಾ ಇದೆ. ಗ್ರೇಟರ್ ಹೈದರಾಬಾದ್ ಆಗಿ ಈ ವರ್ಷ ವಿಂಗಡಣೆ ಆಗುತ್ತೆ. 3 ಮಹಾನಗರ ಪಾಲಿಕೆಯಾಗಿ ರಚನೆ ಆಗಲಿದೆ. ಯಾವ ರೀತಿ ಜಿಬಿಎ ಆಯಿತು ಅದೇ ರೀತಿಯಲ್ಲಿ ಹೈದರಾಬಾದ್ನ ಪಾಲಿಕೆ ಕೂಡ ಈಗ ವಿಭಜನೆ ಆಗಲಿದೆ. ಇನ್ನು ಬೆಂಗಳೂರು ಮಹಾನಗರ ಪಾಲಿಕೆ ಯಾವ ರೀತಿಯಾಗಿ ವಿಭಜನೆ ಆಯಿತು ಅದೇ ಮಾದರಿಯಲ್ಲಿ ಹೈದರಾಬಾದ್ ಪಾಲಿಕೆಯನ್ನು ಕೂಡ ವಿಭಜನೆ ಮಾಡೋದಕ್ಕೆ ಅಂತ ಸರ್ಕಾರ ಮುಂದಾಗ್ತಾ ಇದೆ. ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ವಿಭಜನೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ಪಾಲಿಕೆ ವಿಭಜನೆಯಿಂದ ಅಧಿಕಾರ ಕೂಡ ಹಂಚಿಕೆಯಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇದರಿಂದ ಎಲ್ಲರೂ ಪಾಲಿಕೆಯನ್ನೇ ಹುಡುಕೊಂಡು ಬರುವಂತಹ ಒಂದು ತಾಪತ್ರಯ ಕೂಡ ತಪ್ಪುತ್ತೆ. ಇದೇ ಉದ್ದೇಶವನ್ನು ಇಟ್ಕೊಂಡು ಈಗ ಪಾಲಿಕೆ ಹಂಚಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ.